ಈ ಜಗತ್ತಿನಲ್ಲಿ ಯಾವುದೂ ಆಕಸ್ಮಿಕವಲ್ಲ, ಎಲ್ಲವೂ ಆ ದೈವ ಸಂಕಲ್ಪ. ಇಷ್ಟು ದಿನ ಎಷ್ಟೋ ಪುಣ್ಯಕ್ಷೇತ್ರಗಳ ಕಥೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆ. ಆದರೆ ನನ್ನ ಜನ್ಮದಿನದ ಈ ಶುಭಗಳಿಗೆಯಲ್ಲಿ ನಾನು ನಿಂತಿರುವುದು ಭಾರತೀಯ ಶಿಲ್ಪಕಲೆಯ ಮುಕುಟಮಣಿ, ಹೊಯ್ಸಳರ ಹೆಮ್ಮೆಯ ಬೇಲೂರು ಚೆನ್ನಕೇಶವನ ಸನ್ನಿಧಿಯಲ್ಲಿ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಯಮೇ ವೈಶ್ಯವೃಣತೆ ತೇನ ಲಭ್ಯ. ಅಂದರೆ ಆ ಪರಮಾತ್ಮ ಯಾರನ್ನ ಆರಿಸಿಕೊಳ್ತಾನೋ ಅವರಿಗೆ ಮಾತ್ರ ಆತನ ಪಾದದರ್ಶನದ ಸೌಭಾಗ್ಯ ಲಭಿಸುತ್ತದೆ ಅಂತ. ನಮ್ಮ ಮನೆ ದೇವರೇ ಆದ ಈ ಚೆನ್ನಕೇಶವ ಎಷ್ಟೋ ವರ್ಷಗಳ ನಂತರ ನನ್ನನ್ನು ಇಂದು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ ಅಂದರೆ ಇದು ಕೇವಲ ಪ್ರವಾಸವಲ್ಲ, ಇದು ಆತ್ಮದರ್ಶನ. ಕಲ್ಲಿನಲ್ಲಿ ಕಾವ್ಯ ಬರೆಯುವುದು ಹೇಗೆ ಎಂದು ನೋಡಬೇಕಿದ್ದರೆ ನೀವು ಬೇಲೂರಿಗೆ ಬರಲೇಬೇಕು. ಹೊಯ್ಸಳ ಸಾಮ್ರಾಜ್ಯದ ಅಪ್ರತಿಮ ದೊರೆ ವಿಷ್ಣುವರ್ಧನ ಬರೋಬ್ಬರಿ 1 ಶತಮಾನಕ್ಕೂ ಹೆಚ್ಚು ಕಾಲ ಶ್ರಮಿಸಿ ಈ ಅದ್ಭುತವನ್ನು ಸೃಷ್ಟಿಸಿದ್ದಾರೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಮೌನವಾಗಿ ಮಾತನಾಡುವ ಕಲೆಗಾರಿಕೆಯನ್ನು ಹೊಂದಿದೆ. ಪರಕೀಯರ ದಾಳಿಯ ಕೆನ್ನಾಲಿಗೆ ಈ ಕಲಾ ವೈಭವವನ್ನು ಸುಡಲು ಯತ್ನಿಸಿದರು. ಅಳಿಸಲಾಗದ ಗಾಯಗಳನ್ನೇ ಹೊತ್ತು ಈ ದೇವಾಲಯ ಇಂದು ಎದೆಯುಬ್ಬಿಸಿ ನಿಂತಿದೆ. ಅದುವೇ ನಮ್ಮ ಸಂಸ್ಕೃತಿಯ ಅಸ್ಮಿತೆ. ಒಮ್ಮೆ ಇಲ್ಲಿನ ಅಡಿಪಾಯದಲ್ಲಿರುವ ಸಾವಿರಾರು ಆನೆಗಳನ್ನು ನೋಡಿ, ಒಂದರಂತೆ ಮತ್ತೊಂದಿಲ್ಲ. ಅದೆಂತಹ ಕಲಾ ವೈವಿಧ್ಯ! ಇನ್ನು ಇಲ್ಲಿನ ಆಕರ್ಷಕ ಶಿಲಾಬಾಲಿಕೆಯರು, ಅವರ ನಕಶಕಾಂತ ಸೌಂದರ್ಯ, ಆ ದರ್ಪಣ ಸುಂದರಿಯ ನೃತ್ಯ ಭಂಗಿ, ಅವರ ಆಭರಣಗಳ ಸೂಕ್ಷ್ಮತೆ, ಅಬ್ಬಾ, ಇವು ಶಿಲೆಗಳು ಅಥವಾ ಶೃಂಗಾರಗೊಂಡು ನಿಂತ ಸಜೀವ ನಾರಿಯರು ಎಂಬ ಭ್ರಮೆಯಾಗುತ್ತದೆ. ಕಲ್ಲಿಗೆ ಜೀವ ತುಂಬುವುದು ಅಂದರೆ ಇದೇ ಅಲ್ವೇ? ಇನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಿದಾಗ ನಮ್ಮ ಕಣ್ಣೆದುರು ಬರುವುದು ಭಕ್ತಿಯ ಪರಾಕಾಷ್ಠೆ. ಸತ್ಯ ಮತ್ತು ಅಧರ್ಮದ ಸಂಘರ್ಷವನ್ನು ಸಾರುವ ಹಿರಣ್ಯಕಶಿಪುವಿನ ಸಂಹಾರದ ಈ ದೃಶ್ಯ ನೋಡಿ. ನರಸಿಂಹಸ್ವಾಮಿಯ ಆ ರೌದ್ರಾವತಾರ, ಕೆತ್ತನೆಯಲ್ಲಿ ಅಡಗಿರುವ ಆ ತೇಜಸ್ಸು ನಮ್ಮನ್ನು ಕ್ಷಣಕಾಲ ಸ್ತಬ್ಧಗೊಳಿಸುತ್ತದೆ. ಅಹಂಕಾರವನ್ನು ಅಳಿಸಿ ಶರಣಾಗತಿಯನ್ನು ಕಲಿಸುವ ದೈವಿಕ ಶಕ್ತಿ ಇದು. ಬೇಲೂರು ಎಂದರೆ ಕೇವಲ ಕಲ್ಲಿನ ಗೋಡೆಯಲ್ಲ, ಅದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಶಿಲಾಪ್ರಸಾದ. ಈ ಕಲಾ ವೈಭವವನ್ನು ನೋಡಿದಾಗ ನನಗಂತೂ ಮಾತುಗಳೇ ಹೊರಡುತ್ತಿಲ್ಲ. ನಿಮಗೂ ಹಾಗನ್ನಿಸಿದರೆ ಈ ಸೌಂದರ್ಯ ನಿಮ್ಮ ಆತ್ಮೀಯರಿಗೂ ತಲುಪಲಿ. ನಮ್ಮ ನಾಡಿನ ಈ ಹೆಮ್ಮೆ ಇಂದಿನ ತಲೆಮಾರಿನ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಿಗೂ ಬೀಳಲಿ. ಕಲೆ ಮತ್ತು ಇತಿಹಾಸದ ಇಂತಹ ಸುಂದರ ಪಯಣದಲ್ಲಿ ನನ್ನೊಂದಿಗಿರಿ. ಜೈ ಕರ್ನಾಟಕ ಮಾತೆ.